ಭಗವದ್ಗೀತೆಯನ್ನು ಮುಂದುವರ್ಸೋಣ. ಸ್ವಜನರು ಅಂತ ಹೇಳ್ತಾನೆ ಅರ್ಜುನ. ಸ್ವಜನ ಅಂದರೆ ಯಾರು? ಆ ಪದದಲ್ಲೇ ಇದೆ, ನನ್ನವರು, ನನಗೆ ಬಹಳ ಬೇಕಾದವರು, ಹತ್ತಿರದವರು. ನಿಮಗೆಲ್ಲ ನೋಡ್ಕೊಳ್ಳಿ, ಯಾರು ಬಹಳ ಕ್ಲೋಸ್ ಆಗಿರ್ತಾರೆ, ಇಂಟಿಮೇಟ್ ಅಂತ ಹೇಳ್ತೀವಿ, ಇಂಟಿಮೆಸಿ ಇರುತ್ತೆ ಅವರಲ್ಲಿ. ಒಂದು ರೀತಿಯ ಆ ನಿಕಟತೆಯಿಂದ ಉತ್ಕಟವಾಗುತ್ತೆ ಭಾವನೆಗಳೆಲ್ಲ, ಬೇರೆ ಥರನೇ ಇರುತ್ತೆ. ನಮ್ಮವರು ಅಂದಾಗ, ನಂಗೆ ಹತ್ತಿರದವರು ಅಂದಾಗ, ಬೇಕಾದವರು ಅಂದಾಗ ಉತ್ಕಟತೆ, ಆ ಉತ್ಕಟತೆಯಿಂದ ಉದ್ರೇಕಗಳು ಆಗುತ್ತೆ. ಇದೇ ಅರ್ಜುನನಿಗೂ ಆಗಿತ್ತು. ಆದರೆ ಧೃತರಾಷ್ಟ್ರನಿಗೆ ಒಂದು ಅವಕಾಶ ಸಿಕ್ತು. ವ್ಯಾಸರು ಕೇಳ್ತಾರೆ, ನಿನಗೆ ನಾನು ಕಣ್ಣನ್ನು, ದೃಷ್ಟಿಯನ್ನು ಕೊಡ್ತೇನೆ, ನೀನು ಯುದ್ಧ ಬೇಕಾದರೆ ನೋಡಬಹುದು ಅಂತ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನ ರೋಚಯೇ ಜ್ಞಾತಿವಧಂ. ಜ್ಞಾತಿವಧೆಯನ್ನು ನಾನು ನೋಡಲಾರೆ, ಆದರೆ ಕುತೂಹಲ ಇದೆ ನನಗೆ, ಯುದ್ಧದಲ್ಲಿ ಏನಾಯಿತು ಅನ್ನೋದು ತಿಳ್ಕೋಬೇಕು, ನನಗೆ ಶ್ರವಣ ಮಾಡುವ ಅನುಗ್ರಹ ಕೊಡು ಅಂತ. ಆಗ ವ್ಯಾಸರು ಸಂಜಯನಿಗೆ ಒಂದು ವರವನ್ನು ಕೊಡ್ತಾರೆ. ದೂರದಲ್ಲಿ ಏನು ನಡೀತಾ ಇದೆ ಅದನ್ನು ಪ್ರತ್ಯಕ್ಷವಾಗಿ ನೋಡುವಂತಹ ಒಂದು ದೃಷ್ಟಿಯನ್ನು ಕೊಟ್ಟು, ನೀನು ಧೃತರಾಷ್ಟ್ರನಿಗೆ ವರದಿಯನ್ನು ಹೇಳು ಅಂತ. ಹೀಗೆ ಅದು ಪ್ರಾರಂಭ ಆಗುತ್ತೆ. ಇಲ್ಲಿ ಅರ್ಜುನ ಧೃತರಾಷ್ಟ್ರನಿಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ಧೃತರಾಷ್ಟ್ರ ಹಳಬ, ಅರ್ಜುನನಿಗಿಂತ ವಯಸ್ಸಾದವನು, ಅನುಭವಸ್ಥ. ಅವನಿಗೆ ಗೊತ್ತು ಈ ಕಿವಿ ಮತ್ತು ಕಣ್ಣಿನ ವ್ಯತ್ಯಾಸ. ಕಿವಿ ಸಹಿಸತ್ತೆ, ನಾನು ಕೇಳಬಹುದು, ಕಣ್ಣು ಸಹಿಸಲ್ಲ, ನೋಡೋಕ್ಕಾಗಲ್ಲ. ಕಣ್ಣಿಂದ ನೋಡಿದ್ದ ಪ್ರಭಾವ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದಕ್ಕೆ ಅವನು ಕಿವಿ ಶ್ರವಣ ಕೇಳ್ತಾನೆ, ನೋಡೋದನ್ನು ಕೇಳಲ್ಲ. ಇಲ್ಲಿ ಅರ್ಜುನ ಸಾಕ್ಷಾತ್ತಾಗಿ ನಿಂತ್ಕೊಂಡು ಯುದ್ಧ ಭೂಮಿಯಲ್ಲಿ ಕಣ್ಣಾರ ದೃಶ್ಯವನ್ನು ನೋಡ್ತಾನೆ. ಘೋರ ದೃಶ್ಯ ಏನಿಲ್ಲ, ಅವನು ಗೊತ್ತಿತ್ತು, ಸೈನ್ಯದ ಮಧ್ಯೆ, ಎರಡು ಸೈನ್ಯದ ಮಧ್ಯೆ ರಥ ನಿಂತಿದೆ, ಸುಮ್ಮನೆ ನೋಡ್ತಾನೆ. ಆ ನೋಡಿದ ಆ ಕ್ಷಣದಲ್ಲಿ ಅವನ ಮನಸ್ಸಿಗೆ ಬರೋದು, ನಾನು ಯುದ್ಧ ಮಾಡಲ್ಲ ಅಂತ ತೀರ್ಮಾನ. ಇದು ಧರ್ಮ ಜಿಜ್ಞಾಸಿಗಳಿಗೆ ಒಂದು ವಿಚಾರ ಮಾಡುವಂತಹ, ವಿಚಾರ ಅರ್ಹತೆ ಇರುವಂತಹ ಒಂದು ಸಂಗತಿ ಇದು. ಯಾಕೆ ಇವನು ಯುದ್ಧನೇ ಮಾಡಿಲ್ಲ, ಘೋರವಾದದ್ದೇನೂ ನೋಡೇ ಇಲ್ಲ, ಕಣ್ಣಿಂದ ಅವನಿಗೆ ಪ್ರಭಾವ ಆಗುವಂಥದ್ದೇನೂ ಅಲ್ಲಿಲ್ಲ, ಆದ್ರೂ ತಕ್ಷಣ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಲ್ಲ. ಇದು ವಿಚಾರವಾದ ಸಂಗತಿ. ಯಾಕೆ ಹಿಂಗೆ ತಗೊಂಡ? ಇವಾಗ ಒಂದೊಂದೇ ನೋಡೋಣ. ಅವನ ಕಾರಣಗಳನ್ನ ಹೇಳ್ತಾನೆ. ಇದು ಎಂಥವ್ರಿಗೂ, ಎಂಥ ಧರ್ಮದಲ್ಲಿ ಇರೋರ್ಗು, ಎಂಥವ್ರಿಗೂ ಅವ್ರಿಗೆ ಹೌದು ಅನ್ಸುತ್ತೆ. ಅವನೇನು ಹೇಳ್ತಾನೆ, ಇವ್ರು ಸ್ವಜನರು, ಇವ್ರನ್ನ ನಾನು ಹತ್ಯೆ ಮಾಡಿ, ವಧೆ ಮಾಡಿ, ನನಗೆ ಯಾವ ರೀತಿಯ ಶ್ರೇಯಸ್ಸಿದೆ? ಶ್ರೇಯಸ್ಸಿಲ್ಲ. ಇವ್ರನ್ನ ವಧೆ ಮಾಡಿದ್ರೆ ನನಗೆ ಶ್ರೇಯಸ್ಸಿಲ್ಲ, ನನಗೆ ಜಯ ಬೇಕಿಲ್ಲ. ನೋಡಿ, ಶ್ರೇಯಸ್ಸಿಲ್ಲ, ನನಗೆ ಜಯವೂ ಬೇಕಿಲ್ಲ. ನನ್ನ ರಾಜ್ಯವಾಗಲಿ, ಭೋಗವಾಗಲಿ ಎಲ್ಲವೂ ಕೂಡ ಏನು ಅರ್ಥ, ಇದಕ್ಕೆ ಏನು ಬೆಲೆ? ನಾನೇನಾದ್ರು ಇವನ್ನೆಲ್ಲ ಸಾಯಿಸ್ಬಿಟ್ರೆ ನಾನು ಪಡ್ತಾ ಇರೋ ಭೋಗಕ್ಕೆ, ಪಡೋ ರಾಜ್ಯಕ್ಕೆ ಏನು ಬೆಲೆ ಇದೆ? ಜೀವನಕ್ಕಾದರೂ ಏನು ಬೆಲೆ? ನಮ್ಮ ಕುಲ, ಕಂಪ್ಲೀಟ್ ಕುಲ ಏನಾಗತ್ತೆ? ಕುಲ ಕ್ಷಯವಾಗತ್ತೆ. ನಾನು ಸ್ನೇಹಕ್ಕೆ ದ್ರೋಹ ಬಗಿತೀನಿ, ಮಿತ್ರ ದ್ರೋಹ ಆಗತ್ತೆ. ಇದು ಪಾಪ ಅಲ್ವಾ? ಯಾವಾಗ ಕುಲ, ಜಾತಿ ಎಲ್ಲವೂ ಧರ್ಮ, ಎಲ್ಲಕ್ಕೂ ಕುಲ, ಜಾತಿ, ಯಾವಾಗ ಧರ್ಮ ಇಲ್ಲ, ಆಗ ಏನಾಯಿತು? ಅಧರ್ಮ ಅನ್ನೋದು ಪ್ರಧಾನವಾಗಿಬಿಡುತ್ತೆ. ಗೃಹಿಣಿಯರೆಲ್ಲರಿಗೂ ಕೂಡ ಎಲ್ಲ ಕೆಟ್ಟು ಹೋಗ್ತಾರೆ. ಈ ಅಧರ್ಮದಿಂದ ಗೃಹಿಣಿಯರು ಕೆಡ್ತಾರೆ. ಮತ್ತೆ ಮತ, ಜಾತಿ ಎಲ್ಲವೂ ಕೂಡ ಸಂಕಲನ ಅಂದರೆ ಮಿಶ್ರಣ, ಇದು ಜಾತಿ ಎಲ್ಲ ಬೆರ್ಕೆ ಆಗತ್ತೆ. ಬೆರ್ಕೆಯಿಂದ ನರಕನೇ. ಪಿತೃಗಳಿಗೆಲ್ಲ ಕೆಳಗೆ ಇಳಿದು ಬಿಡ್ತಾರೆ. ಅವ್ರಿಗೆಲ್ಲ ಮೋಕ್ಷ ಯಾವಾಗ? ಇದಿಲ್ಲ, ನಾನು ಮಾಡೋದಿಲ್ಲ ಅಂತ. ಒಂದೊಂದು ಪಾಯಿಂಟು ಹೇಳಿದಾಗ ನಾವು ಗಮನಿಸಬೇಕು. ಇದೆಲ್ಲನೂ ಕೂಡ ಸರಿ ಅಂತಾನೆ ನಮ್ಗನ್ಸೋದು. ರೈಟ್ ಆ್ಯಂಡ್ ರಾಂಗ್ನಲ್ಲಿ, ಗುಡ್ ಆ್ಯಂಡ್ ಬ್ಯಾಡಲ್ಲಿ ಎಂಥವ್ರಿಗಾದ್ರೂ ತಲೆ ತೂಗೋ ಹಾಗೆ ಇದೆ. ಹೌದು, ಸ್ವಜನರನ್ನ ಹಾಳು ಮಾಡಬಾರ್ದು, ಮಿತ್ರದ್ರೋಹ ಮಾಡಬಾರ್ದು, ಕುಲ ಕೆಡಿಸ್ಬಾರ್ದು, ಜಾತಿ ಕೆಡಿಸ್ಬಾರ್ದು, ಧರ್ಮಕ್ಕೆ ಅಧರ್ಮ ನಡೆಸಬಾರ್ದು. ಹೌದು, ಅವನು ಏನು ಹೇಳ್ದ ತಪ್ಪು, ಸರಿ ಅಂತಲೇ ಅನ್ಸುತ್ತೆ. ಅದಕ್ಕೆ ಇದು ಜಿಜ್ಞಾಸೆಗಳಿಗೆ ಪ್ರಶ್ನೆ ಬರೋದು. ಸರಿ ಅನ್ಸುತ್ತೆ, ಅವನು ಹೇಳಿದ್ದು ಕರೆಕ್ಟು, ಹೌದು ಹೀಗೇನೆ ಅಂತ.
ಆದರೆ ಕೃಷ್ಣ ಏನು ಹೇಳ್ತಾನೆ? ಕೃಷ್ಣ ಅದಕ್ಕೆ ಹೇಳೋದು, ಯಾವಾಗಲೂ ನಮಗೆ ಸರಿ ತಪ್ಪು ಬಂದಾಗ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಒಳಗಿಂದ ಧ್ವನಿ ಬರುತ್ತೆ, ಅದೇ ಕೃಷ್ಣ, ಅದೇ ಗುರುವಿನ ಧ್ವನಿ. ಯಾವಾಗಲೂ ಸಡನ್ನಾಗಿ ನಾವು ಮಾಡೋಕ್ಕೆ ಮುಂಚೆ ನಮಗೆ ಯಾವಾಗ ಕಾನ್ಫ್ಲಿಕ್ಟ್ ಬರುತ್ತೆ, ಮಾಡ್ಲೋ ಬೇಡವೋ, ಸರಿನೋ ತಪ್ಪು, ನಾ ಮಾಡ್ತಾ ಇರೋದು ಸರಿನಾ ತಪ್ಪ, ಹಾಗೆ ಬಂದಾಗ ಸ್ವಲ್ಪ ಹೊತ್ತು ನೋಡಬೇಕು ಅನ್ನೋದಕ್ಕೆ ಇದು ಬಹಳ ಒಳ್ಳೆ ಉದಾಹರಣೆ. ಕೃಷ್ಣ ಹೇಳ್ತಾನೆ, ಇವನು ಹೇಳಿದ್ರಲ್ಲಿ ಮೋಕ್ಷದ ಪ್ರಸ್ತಾಪವೇ ಇಲ್ಲ. ಎಲ್ಲಾದ್ರೂ ಮೋಕ್ಷದ ಪ್ರಸ್ತಾಪ ಮಾಡಿದ್ನ? ಇಲ್ಲ. ಆತ್ಮದ ತತ್ವದ ಬಗ್ಗೆ ಜಿಜ್ಞಾಸೆಯೇ ಇಲ್ಲ ಅರ್ಜುನನಿಗೆ. ಹೌದು. ಆಮೇಲೆ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಆ ಪ್ರಸಕ್ತಿ, ಆ ರೆಫರೆನ್ಸೇ ಇಲ್ಲ, ಏನೂ ರೆಲೆವೆನ್ಸೇ ಇಲ್ಲ ಅವನು ಮಾತಾಡಿದ್ರಲ್ಲಿ. ಕೃಷ್ಣನ ಉಪದೇಶದ ಮುಖ್ಯ ಅಂಶಗಳು ಏನೇನಿದೆ, ಆ ಮುಖ್ಯ ಅಂಶಗಳ ಬಗ್ಗೆ ಯಾವ ಪ್ರಶ್ನೆಯೂ ಅರ್ಜುನ ಕೇಳಿಲ್ಲ. ಆ ಪ್ರಶ್ನೆನಲ್ಲಿ ಉಪದೇಶದ ಬಗ್ಗೆ ಏನೂ ಇಲ್ಲ. ಆದರೆ ಕೃಷ್ಣ ಉಪದೇಶವನ್ನು ಕೊಡ್ತಾನೆ. ಅದರ ಕಾರಣ ಏನು? ಅವ ಕೃಷ್ಣ ಹೇಳ್ತಾನೆ, ಅವನ ಪಟ್ಟಿ ನೋಡಿ, ಭಗವದ್ಗೀತೆ ನೋಡಿದಾಗ ಅವನ ದೊಡ್ಡ ಪಟ್ಟಿನೇ ಇದೆ, ಬೇಡ ಅಂದಿದ್ದಕ್ಕೆ ಈ ಕಾರಣಗಳೆಲ್ಲ ಅಂತ. ಆ ಪಟ್ಟಿ ಇಟ್ಕೊಂಡು 4 ಭಾಗ ಮಾಡ್ಬೋದು. 4 ಭಾಗದಲ್ಲಿ ಅವನಿಗೇನು ಕರುಣೆ ಇರಲಿಲ್ವಾ? ಇತ್ತು. ಕರ್ತವ್ಯ ಇರಲಿಲ್ವಾ? ಇತ್ತು. ಪಾಪದ ಭಯ ಇತ್ತು, ಅದು ಒಳ್ಳೇದೇನೆ. ಕರ್ತವ್ಯ ಇತ್ತು, ಪಾಪದ ಭಯ ಇತ್ತು. ಆಮೇಲೆ ನನಗೆ ಜಯನೂ ಬೇಡ ಅಂದ್ಬಿಟ್ಟ. ಅಂದ್ರೆ ಅವನಿಗೆ ಭೋಗ ಭಾಗ್ಯ ರಾಜ್ಯ ಎಲ್ಲದರ ವಿರಕ್ತಿ ಇತ್ತು, ಧರ್ಮದ ಶ್ರದ್ಧೆಯೂ ಇತ್ತು. ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾದ್ದೇ, ಇದನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕಾದ್ದೇನೆ ಒಳ್ಳೆ ಗುಣಗಳು. ಆದರೆ ಕೃಷ್ಣ ಇನ್ನೂ ಒಂದು ದೋಷವನ್ನು ಹುಡುಕಿದ್ದಾನೆ. ಏನದು ದೋಷ? ಭಗವದ್ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ಬರುವುದು ವಿಷಾದ ಯೋಗ, ಅರ್ಜುನನ ವಿಷಾದ ಯೋಗ. ಈ ವಿಷಾದ ಯೋಗ ಅಂತ ಓದ್ಬಿಟ್ಟು ನಾವು ಡಿಕ್ಷನರಿನಲ್ಲಿ ಇದು ಅರ್ಥ ತಿಳ್ಕೊಂಡ್ಬಿಟ್ಟು ವಿಷಾದ ಅಂದ್ರೆ ಈ ಅರ್ಥ ಅಂತ ತಾತ್ಪರ್ಯ ತಿಳ್ಕೊಂಡ್ಬಿಟ್ರೆ ನಾವು ಭಗವದ್ಗೀತೆ ಅರ್ಥ ಮಾಡ್ಕೊಂಡಂಗೆ ಆಗಲ್ಲ. ವಿಷಾದದ ತಾತ್ಪರ್ಯ ಇಷ್ಟೇನಾ? ಅಲ್ಲ. ವಿಷಾದ ಬಂದಿದ್ದಕ್ಕೆ ಯಾವ ಕಾರಣ, ಅದ್ರ ಹಿಂದೆ ಏನು ಕಾರಣ ಇತ್ತು ಅದನ್ನ ಕುಲಂಕುಷವಾಗಿ ನೋಡ್ಬೇಕೀಗ, ಒಂದೊಂದಾದ್ಮೇಲೆ ಒಂದೊಂದು. ಆಮೇಲೆ ವಿಷಾದ ಆದ್ಮೇಲೆ ಅವನ ಉದ್ದೇಶ ಏನಿತ್ತು, ಹಿಂದೆ ಕಾರಣ, ಮುಂದಿನ ಉದ್ದೇಶ, ಕಾಸ್ ಅಂಡ್ ಇಂಟೆನ್ಷನ್ ಯಾವಾಗಲೂ ನಾವು ಗಮನಿಸಬೇಕು ಅನ್ನೋದು ಭಗವದ್ಗೀತೆಯಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಮಾಡ್ಬೇಕಿದ್ದನ್ನ. ನಾನು ಏನಾದರೂ ಅನ್ಸಿದ್ರೆ ಇದು ಕಾಸ್ ಏನು, ಎಲ್ಲಿಂದ ಅನಿಸ್ತಾ ಇದೆ, ನನ್ಗೆ ಎಲ್ಲಿಂದ ಬರ್ತಾ ಇದೆ, ಇಂಟೆನ್ಷನ್ ಏನು ಇರೋದು ಅಂತ ಗೊತ್ತಾಗಬೇಕು. ಹೀಗೆ ಕಾಸ್ ಅಂಡ್ ಇಂಟೆನ್ಷನ್ ಬಹಳ ಮುಖ್ಯ. ಇಂಟೆನ್ಷನ್ ಏನು ಅವನ ಇಂಟೆನ್ಷನ್ ಏನು, ಕಾಸ್ ಏನು. ಇವಾಗ ಬೇಕಾದ ಸ್ವಜನರು ಅಲ್ವಾ, ನನಗೆ ಬೇಕಾದವರು, ಇಷ್ಟವಾದವರು ನಷ್ಟ, ಕರೆಕ್ಟ್, ಕಾಸ್. ಇಷ್ಟವಾದರ ನಷ್ಟ ಒಂದು. ಇಷ್ಟವಾದರ ನಷ್ಟ ಆದಮೇಲೆ ಪಾಪ ಬಂತು, ಇದು ಮಾಡಿದ್ದಕ್ಕೆ ಪಾಪವೇ ಇದಕ್ಕೆ ಒಂದು ಫಲಿತಾಂಶ. ಪಾಪ ಬಂತು ಅಂದರೆ ಪಾಪ ಸಂಪಾದನೆ ಆಯಿತು. ಪಾಪ ಸಂಪಾದನೆಯೇ ಲಾಭವೇ ಬೇಡ, ನಾನು ಇದರಿಂದ ತಪ್ಪಿಸ್ಕೋಬೇಕು ಅನ್ನೋ ಇಂಟೆನ್ಷನ್. ಅದರಿಂದ ನಾನು ಯುದ್ಧ ಮಾಡಲ್ಲ, ಪಾಪದಿಂದ ತಪ್ಪಿಸ್ಕೊಳಕ್ ನಾನು ಯುದ್ಧ ಮಾಡಲ್ಲ ಅನ್ನೋದು ಇಂಟೆನ್ಷನ್ ಆಯಿತು. ಅಂದರೆ ಧರ್ಮಯುದ್ಧದಲ್ಲಿ ವಧೆ ಆಗೋದು, ಧರ್ಮಯುದ್ಧದಲ್ಲಿ ವಧೆ ಅಧರ್ಮವೇ ಅಥವಾ ಪ್ರಾಣಿ ವಧೆಯನ್ನ ಧರ್ಮ ಸಂಭವ ಉಂಟಾ ಪ್ರಾಣಿವಧೆಯಲ್ಲಿ? ಇದೆಲ್ಲ ವಿಚಾರ ಅರ್ಹವಾದದ್ದು. ಅರ್ಜುನನಿಗೆ ಧರ್ಮ ಸೂಕ್ಷ್ಮಗಳು ಗೊತ್ತಿತ್ತಾ ಡಿಸೈಡ್ ಮಾಡಬೇಕಾದ್ರೆ? ಅಥವಾ ಅವನ ಒಂದು ಕರ್ತವ್ಯ ಅಂದರೆ ಅರ್ಜುನ ಕ್ಷತ್ರಿಯ ಧರ್ಮ ಬಗ್ಗೆ ಅವನಿಗೆ ಪೂರ್ತಿ ಗೊತ್ತಿತ್ತಾ? ಇದೆಲ್ಲನೂ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವನೇನು ಕೇಳ್ತಾನೆ, ಇಷ್ಟು ಹೇಳ್ಬಿಟ್ಟು ಕೃಷ್ಣ ಇದು ಧರ್ಮ ಅಂದ್ರೆ ಏನು ಅಂತ ಕೂಡ ಸಂಶಯದಲ್ಲಿ ಅವನು ಕೇಳ್ಬಿಟ್ಟಿದ್ದಾನೆ. ಧರ್ಮ ಅಂದ್ರೆ ಇದೇನಾ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಪ್ರತಿಯೊಂದು ಸತಿ ಅರ್ಜುನನ ಈ ಒಂದು ಕೃಷ್ಣನ ಸಂವಾದದಲ್ಲಿ ನಾವು ಈ ಕಡೆ ನಿಂತ್ಕೊಂಡು ಅರ್ಜುನ ಆಗಿ ನೋಡಬೇಕು, ಈ ಕಡೆ ಕೃಷ್ಣ ಆದಾಗ ನಮಗೆ ಎರಡೂ ಗೊತ್ತಾಗತ್ತೆ. ಇದು ಒಳಗೆ ಇದು ಕಾನ್ಷಿಯಸ್ ಲೆವೆಲ್ನಲ್ಲಿ ಏನು ಹೇಳುತ್ತೆ, ಒಳಗಿನ ಧ್ವನಿ ನಮಗೆ ಬುದ್ಧಿ ಮಟ್ಟದಲ್ಲಿ ಏನು ಹೇಳುತ್ತೆ, ಇದೆರಡಕ್ಕೂ ಸಾಕ್ಷಿಯಾಗಿರೋದೇ ಸಂಜಯ. ಇದನ್ನ ಕಣ್ಣಿಲ್ಲದೆ ಇರೋ ಕುರುಡನಿಗೆ ಹೇಳಿದ ಹಾಗೆ ನಮಗೆ ಅಜ್ಞಾನವ ನಾಶ ಮಾಡೋದಕ್ಕೆ ಇದು ಬೇಕಾಗತ್ತೆ. ಅದಕ್ಕೆ ಮೊದಲನೇದು ಯಾವ್ಯಾವ ಥರದಲ್ಲಿ ಆ ಒಂದು ವಿಷಾದವಾಗತ್ತೆ ಮನುಷ್ಯನಿಗೆ. ನಂಬರ್ 1 ನಾವೇ ನೋಡೋಣ, ವಿಷಾದ ಯಾವಾಗ ಆಗುತ್ತೆ? ನಮಗೆ ನಮ್ಮ ಬಗ್ಗೆ ಶಕ್ತಿ ಸಾಲದು ಅನಿಸಿದ ಘಳಿಗೆ ಸಂಶಯ ಹುಟ್ಟಿದಾಗ ವಿಷಾದವಾಗತ್ತೆ. 1.
ಎರಡನೇದು ದೈವ ಬಲ ಒಲ್ದಿಲ್ಲ ಅನ್ನೋದು ಬಂದಾಗ ಭಯ ಬರುತ್ತೆ, ಆವಾಗ ವಿಷಾದ ಆಗುತ್ತೆ. ಮೂರನೇದು ನಾವೇನೋ ಕೆಲಸ ಮಾಡಕ್ ಹೊರಟಿರ್ತೀವಿ, ಲಾಭ ಆಗಿರತ್ತೆ, ಆದ್ರೆ ಆಗಲ್ಲ ಅಂತ ಗೊತ್ತಾದಾಗ ನಿರಾಶೆ ಆಗತ್ತಲ್ಲ, ಆವಾಗ ವಿಷಾದ ಆಗುತ್ತೆ. ನೋವು ಆದಾಗ, ನೋವು, ಸಂಕಟ, ಸಾವು, ಪ್ರಾಣ ಭಯ ಇದೆಲ್ಲ ಆದಾಗ ವಿಷಾದ ಆಗುತ್ತೆ. ಇಷ್ಟರಲ್ಲಿ ಯಾವ್ದಾದ್ರೂ ಅರ್ಜುನನಿಗಾಗಿತ್ತಾ? ಈ ಥರದ್ದಾವುದು ಆಗಿಲ್ಲ. ಅವನಿಗಾಗಿದ್ದು ಒಂದೇ, ಏನು? ಸ್ನೇಹದ ಅತಿಶಯ, ಸ್ನೇಹಾತಿಶಯ, ಸ್ವಜನರ ಮೋಹ, ಅತಿಶಯವಾದ ಸ್ನೇಹದಿಂದ ಅತಿರೇಕವಾದ ಭಾವನೆ, ಇಷ್ಟೇ ಅವನಿಗಾಗಿದ್ದು. ಅತಿರೇಕವಾದ ಕರುಣೆ, ಅತಿರೇಕವಾದ ದಯೆ, ಅತಿರೇಕವಾದ ಕೃಪೆ. ಇದು ಕೃಷ್ಣ ಹೇಳುದು ಸಲ್ಲ. ಅತಿರೇಕವಾದ ಕೃಪೆ, ದಯೆ, ಕರುಣೆ ಸಲ್ಲದು. ಅದಕ್ಕೆ ಕೃಪೆ ಅನ್ನೋದು, ದಯೆ ಅನ್ನೋದು, ಕರುಣೆ ಅನ್ನೋದು ಒಂದು ಒಳ್ಳೆದೇನೆ, ಒಳ್ಳೆ ಶ್ರೇಷ್ಠವಾದ ಗುಣ. ಆದರೆ ಅದು ಸತ್ಪಾತ್ರರಿಗೆ ಸಂದರ್ಭಕ್ಕೆ ಉಚಿತವಾಗಿ ಅದು ಹೋಗಬೇಕೇ ಹೊರತು ಅದು ಯಾರ ಮೇಲಂದ್ರೆ ಅವ್ರ ಮೇಲೆ, ಯಾವಾಗಂದ್ರೆ ಅವಾಗ ತಡನಂತ ಬಂದು ದಡನಂಗೆ ಹೋಗೋದಲ್ಲ ಅದು. ಅದರಿಂದ ಈ ಕರುಣೆಯನ್ನ ಅಥವಾ ದಯೆಯನ್ನ, ಈ ವಿಷಾದವನ್ನ ಕೃಷ್ಣ ಇದನ್ನ ಮನೋವಿಕಾರ ಅಂತ ಹೇಳ್ತಾರೆ. ಕರುಣೆ ಒಂದು ಮನೋವಿಕಾರ. ಯಾವಾಗ ನನ್ನವರು, ನನಗೆ ಮಾತ್ರ, ನನ್ನ ಮಕ್ಕಳಿಗೆ ಮಾತ್ರ ನೋವಾಗಿದೆ, ನನಗೆ ಸಂಕಟ ಪಡ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೆ ಹೀಗಾಗಿದೆ ಸಂಕಟ ಪಡ್ತಾ ಇದ್ದೀನಿ, ನಂದು ಅಂತ ಹಚ್ಕೊಂಡಿವಲ್ಲ ಮೋಹದಲ್ಲಿ, ಅದು ಎಲ್ಲವೂ ಕರುಣೆ ತಟ್ಟಂತ ಬರುತ್ತದು. ಅದು ಪ್ರಕೃತಿ, ಅದು ಮನುಷ್ಯರ ಸ್ವಭಾವದಲ್ಲಿ ಬಂದ್ಬಿಡುತ್ತೆ. ಆವಾಗ ಅಯ್ಯೋ ಪಾಪ ಅಂತ ಬರುತ್ತಲ್ಲ, ಅವೆಲ್ಲವೂ ಮೋಹದ ಕರುಣೆ ಅದು. ಅದಕ್ಕೆ ಆಸ್ಥಾನ ಕರುಣೆ ಅಂತಾರೆ, ಆಮೇಲೆ ಅವಿಚಾರ ಕರುಣೆ ಅಂತಾರೆ, ಪ್ರಾಕೃತಿಕ ಕರುಣೆ ಅಂತಾರೆ. ಅದರಿಂದ ಕೃಷ್ಣ ಹೇಳ್ತಾನೆ ಇದು ಮನೋವಿಕಾರ. ಆದರೆ ಮನೋವಿಕಾಸವಾಗುವ ಕರುಣೆಯನ್ನ ಕೃಷ್ಣ ಹೇಳ್ತಾನೆ. ಮನೋವಿಕಾಸವಾಗುವ ಕರುಣೆ ಯಾವುದು? ವಿಕಾರ ಅಲ್ಲದೆ ಆ ಕರುಣೆ ನಮ್ಮ ಎಲ್ಲರ ನಿಜ ಸ್ವಭಾವ. ಕಂಪ್ಯಾಷನ್ ಈಸ್ ಯುವರ್, ದ ಹೋಲ್ ಕಾನ್ಷಿಯಸ್ನೆಸ್ ಇಸ್ ಫುಲ್ ಆಫ್ ಕಂಪ್ಯಾಷನ್. ಕೃಷ್ಣನೇ ಸ್ವರೂಪ ಅದು. ಕೃಷ್ಣನ ಸ್ವಭಾವ ಅಂದ್ರೆ ಕೃಷ್ಣ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್, ಲವ್. ನಮ್ಮೊಳಗೆಲ್ಲ ಇರೋದು ಅದೇನೆ. ಆ ಕಂಪ್ಯಾಷನ್ ಒಳಗಡೆ ಇದೆಯಲ್ಲ, ಅದು ನಿಜವಾದ ಕರುಣೆ. ಅದು ಪ್ರಕೃತಿ ದತ್ತವಾದದ್ದು, ಸಹಜವಾಗಿ ಹುಟ್ಟೋದು. ಅದು ಯಾವ ಹೊರಗಡೆ ಒಂದು ಬಲಾತ್ಕಾರ ಇಲ್ಲ, ಹೊರಗಡೆಯ ಪ್ರಚೋದನೆ ಇಲ್ಲ, ಹೊರಗಡೆಯ ಪ್ರೇರಣೆ ಇಲ್ಲ. ಅದೇ ರೀತಿ ನಮ್ಮಲ್ಲಿ ದಡ ಅಂತ ಒಳಗಿಂದ ಹಂಗೆ ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ಅದ್ರ ಫ್ಲೋ ನಿಲ್ಸಕ್ಕೆ ಆಗಲ್ಲ. ಅದು ಸದಾ ಇರೋದು. ಅದು ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ, ಒಂದು ಸ್ನೇಹ ಇನ್ನೊಂದು ಸ್ನೇಹ, ಅಂದ್ರೆ ಒಂದು ಹೃದಯಕ್ಕೂ ಒಂದು ಹೃದಯಕ್ಕೂ ಕಟ್ಟಂತ ಸೂತ್ರ ಅದು. ಅದು ಪ್ರಕೃತಿ ದತ್ತವಾದದ್ದು ಕರುಣೆ ಅದು. ಆದ್ರೆ ಇಲ್ಲಿ ನಾವು ಏನನ್ನು ನೋಡಿದ್ವಿ? ಪ್ರಕೃತಿ ದತ್ತವಾಗಿ ಬಂದಿದ್ಯಾ? ಇಲ್ಲ, ಸಡನ್ ಆಗಿ ಬಂತು. ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಇಂಪಲ್ಸಿವ್ ಅಂತ ಹೇಳ್ತೀವಿ. ಇಂಪಲ್ಸ್ ಆಫ್ ದಿ ಮೊಮೆಂಟ್ ಅಂತ. ಇಂಪಲ್ಸ್ ಆಫ್ ದಿ ಮೊಮೆಂಟ್ ಅಂದ್ರೆ ಏನು? ಆ ತತ್ಕ್ಷಣ ಮನಸ್ಸಿನ ಪ್ರಚಲತೆ. ಮನಸ್ಸು ಒಂದು ನಿಮಿಷ ಆ ಕಡೆ ಹೋಗೋದು. ಯಾಕಾಗತ್ತೆ? ಕೆಲವು ಸತಿ ನಾವು ಅವಸರದಲ್ಲಿದ್ದಾಗ ಆ ಥರ ಆಗುತ್ತೆ. ಕೆಲವು ಸತಿ ನಮಗೆ ನಂಬಿಕೆ ಕಳ್ಕೊಂಡಾಗ ಹಾಗಾಗುತ್ತೆ. ನಮ್ಮನ್ನು ನಾವು ಗಮನಿಸ್ಕೋಬೇಕು. ಹೀಗಾದಾಗ ಇಮ್ಮಿಡಿಯೇಟ್ ಆಗಿ ಕಣ್ಣಲ್ಲಿ ನೀರು ಬರೋದು, ಅದೇನೋ ಒಂದು ಉದ್ವೇಗ ಉಂಟಾಗೋದು, ಈ ಥರ ಆಗುತ್ತೆ. ಅದು ತತ್ಕ್ಷಣದಲ್ಲಿ ಆಗತ್ತೆ, ಆಮೇಲೆ ಇರಲ್ಲ. ಸ್ವಲ್ಪ ಹೊತ್ತು ಬರುತ್ತೆ. ಯಾಕೆ ಕಣ್ಣಲ್ಲಿ ಬರುತ್ತೋ ಗೊತ್ತಿಲ್ಲ, ಹೆಡ್ಡಂತ ಬಂದ್ಬಿಟ್ಟು ಹೊರಟೋಗುತ್ತೆ. ಅದಕ್ಕೇನು ಕಾರಣ ಇಲ್ಲ, ಒಂದೊಂದ್ಸತಿ ಹೊರಟೋಗುತ್ತೆ. ಈ ರೀತಿ ತತ್ಕ್ಷಣದಲ್ಲಿ ಆಗುವಂಥದ್ದು. ಹಾಗೆ ಅವನಿಗೆ ಆಯಿತು. ಕೃಷ್ಣನ ಕೆಲಸ ಏನು? ನಾವು ಹಾಗಾದಾಗ ಕಣ್ಮುಚ್ಚಿದಾಗ ಒಳಗಡೆ ಇರೋ ಅಂತರ್ಯಾಮಿ ನಮ್ಮನ್ನು ಗೈಡ್ ಮಾಡ್ತಾನೆ. ಅಂದರೆ ವಿಚಾರವನ್ನ, ಯಾವ ವಿಚಾರಕ್ಕೆ ಹಾಗಾಯಿತು ಆ ವಿಚಾರವನ್ನ ವಿಮರ್ಶೆ ಮಾಡಬೇಕು, ಅದರಲ್ಲಿರೋ ಅಶುದ್ಧತೆಯನ್ನು ತೆಗಿಬೇಕು. ಅದು ಕೃಷ್ಣ ಮಾಡೋದಕ್ಕೆ ನಿಂತಿದ್ದಾನೆ. ಗೀತೆ ಇರೋದೇ ಅದಕ್ಕೆ, ನಮ್ಮ ಭಾವನೆಗಳನ್ನ ಬಿಡಿಸಿ ನೋಡ್ಕೊಳ್ಳೋದಕ್ಕೆ. ಯಾಕೆ ನನಗೆ ಈ ಥರ ಬರ್ತಾ ಇದೆ ಅಂದಾಗ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ಕೃಷ್ಣ ಹೇಳ್ತಾನೆ ಅದನ್ನ ಬಿಡಿಸಿ ತೆಗಿಬೇಕು, ಅದರಲ್ಲಿರೋ ಅಶುದ್ಧವಾಗಿರೋದನ್ನ ತೆಗಿಬೇಕು. ತೆಗೆದು ಆ ವಿಚಾರವನ್ನ ವಿವೇಕ ಸಿದ್ಧವಾಗಿ ಮಾಡಿ ಒಳ್ಳೆ ಸರಿಯಾದ ಮನಸ್ಸಿನ ಪ್ರಚಲತೆ ಆಗಬೇಕು. ಅವನು ಕಾರ್ಯ ಮಾಡೋದಕ್ಕೆ ಅರ್ಹನಾಗಬೇಕು. ಅಂತಹದ್ದನ್ನ ಮಾಡಬೇಕು. ನಾನು ಉಪದೇಶ ಮಾಡಬೇಕು ಅಂತ ಹೊರಟಿದ್ದಾನು. ಆದರೆ ಅರ್ಜುನನಿಗೆ ಈ ಧರ್ಮದ ಸೂಕ್ಷ್ಮ ಗೊತ್ತಿಲ್ಲ. ಇದು ಆಸ್ಥಾನ ಕರುಣೆ. ಅದಕ್ಕೆ ಹೇಳುದು ಕಾರುಣ್ಯ. ಇದು ಅವನು ಬಂದಿರೋ ಕರುಣೆ ತಪ್ಪಲ್ಲ, ಇದು ಮೇಲಿನ ಲೆವೆಲ್ನಲ್ಲಿ ಬಂದಿರೋದು. ಅದು ಪ್ರಕೃತಿಯಿಂದ ಅದು ಹುಟ್ಟಿದ ಕರುಣೆ ಅಲ್ಲ. ಮುಂಚೆನೆ ಹಾಗಿದ್ದಿದ್ರೆ ಅವನು ಯುದ್ಧಕ್ಕೆ ಬರ್ತಾ ಇರಲಿಲ್ಲ, ಅಥವಾ ಬೇರೆ ಥರನೇ ಆಗಿರೋದು ಕತೆ. ಅದರಿಂದ ಅದಲ್ಲ.
ಇದನ್ನ ನಾವು ಸೆಂಟಿಮೆಂಟಲ್ ಅಂತ ಹೇಳ್ತೀವಿ. ನಮ್ಗೆ ಅರ್ಥ ಆಗ್ಬೇಕಾದ್ರೆ ದಿಸ್ ಇಸ್ ಅ ಸೆಂಟಿಮೆಂಟಲ್ ಥಿಂಗ್. ಸೆಂಟಿಮೆಂಟಲ್ ಅಂದ್ರೇನು? ಹೃದಯದ ಒಂದು ಅತಿರೇಕ, ಹೃದಯ ದೌರ್ಬಲ್ಯತೆ. ಯಾರಿಗೆ ಹೃದಯ ದೌರ್ಬಲ್ಯತೆ ಇರುತ್ತೆ ಅವರ ಮನಸ್ಸು ತುಂಬಾ ವೀಕ್ ಆಗಿರುತ್ತೆ, ಮನಸ್ಸು ಮೆದು ಆಗಿರುತ್ತೆ. ಹೃದಯ ದೌರ್ಬಲ್ಯತೆ ಇರೋರಿಗೆ ಮನಸ್ಸು ವೀಕ್ ಆಗಿರುತ್ತೆ, ಆದ್ರೆ ನೋಡಕ್ಕೆ ಅವರು ಬಹಳ ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಅದು ಅವ್ರು ಹಾಕೊಂಡಿರೋ ಮುಖವಾಡ. ಆದ್ರೆ ಮನಸ್ಸು ಮೃದುನೂ ಅಲ್ಲ, ಅದನ್ನ ಅಳಕ ಅಂತ ಹೇಳ್ತಾರೆ. ಮನಸ್ಸು ಮೆದು, ಮೃದು ಅಲ್ಲ, ಮೆದು, ಅಳಕ. ಅದಕ್ಕೆ ಹೇಳ್ತಾರೆ ಕಂಬನಿ ಕೊಚ್ಚೋದು ಅಂತ. ವಿಚಾರ ಇಲ್ಲದೆ ಇರೋದಕ್ಕೆಲ್ಲ ತನ್ನ ಮೇಲೆ ತಾನು ಸೆಲ್ಫ್ ಪಿಟಿ ಮಾಡ್ಕೊಳ್ಳೋದು, ಕಂಬನಿ ಕೊಚ್ಚೋದು, ಬಾಷ್ಪ ಪಂಕವಾಗೋದು ಅಂತ ಹೇಳ್ತಾರೆ. ಇದು ಯಾವಾಗ ಆಗತ್ತೆ ಅಂದ್ರೆ ಬುದ್ಧಿ ವಿಪರೀತವಾಗಿ, ಅಹಂಕಾರ ವಿಪರೀತವಾಗಿದ್ದಾಗ, ಮನಸ್ಸು ದುರ್ಬಲವಾದಾಗ ಇದಾಗತ್ತೆ. ಯಾವಾಗ ಬುದ್ಧಿನಲ್ಲಿ ವಿವೇಕ ಮೂಡುತ್ತೆ, ಆ ವಿವೇಕ ಬಂದ ತಕ್ಷಣ ಮನಸ್ಸಿಗೆ ಒಂದು ಗಟ್ಟಿ ಬಲ ಬರುತ್ತೆ. ಯಾಕೆ ಅಂದ್ರೆ ಬುದ್ಧಿ ಸಮತೋಲನದಲ್ಲಿರುತ್ತೆ, ಮನಸ್ಸನ್ನ ಹಿಡಿಯುತ್ತೆ. ಇದ್ರ ಬಗ್ಗೆ ಭಗವದ್ಗೀತೆ ಇರೋದು. ಆದ್ರೆ ಏನಾಗಿದೆ ಈಗಿನ ಸೈಂಟಿಫಿಕ್ ಏಜ್, ವಿಜ್ಞಾನ ಯುಗ, ಈಗಿನವರಿಗೆ ಕಷ್ಟ ಅಂತ ಕಲ್ಪಿಸ್ಕೊಂಡ್ರೇನೆ ಸೆಂಟಿಮೆಂಟ್ ಆಗ್ಬಿಡ್ತಾರೆ. ಕಷ್ಟ ಬರೋದಿರ್ಲಿ, ಕಷ್ಟದ ಕಲ್ಪನೆನಲ್ಲೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾವಾಗ್ಲೂ ಹುಸುಕ್ಕಂತ ಹತ್ಬಿಡೋದು. ತುಂಬಾ ಸೆಂಟಿಮೆಂಟು, ವಸ್ತು ಜೊತೆ ಸೆಂಟಿಮೆಂಟು, ವಿಚಾರಗಳ ಜೊತೆ ಸೆಂಟಿಮೆಂಟು, ವ್ಯವಹಾರ ಜೊತೆ ಸೆಂಟಿಮೆಂಟು, ತನ್ನ ಒಂದು ಕೆಲಸದ ಬಗ್ಗೆ ಸೆಂಟಿಮೆಂಟು, ಎಲ್ಲ ಜೊತೆನೂ ಸೆಂಟಿಮೆಂಟಲ್ ಎಲ್ಲಾನು. ಅದು ಬಹಳ ಸೆನ್ಸಿಟಿವ್ ಆ ಏರಿಯಾ. ಬಟ್ ಒಳಗಡೆ ಸ್ಟ್ರಾಂಗ್ ಇಲ್ಲ, ಮನಸ್ಸು ಬಹಳ ವೀಕ್ ಆಗಿರುತ್ತೆ. ಹಾಗಿರೋರಿಗೆ ಸುಮ್ಮನೆ ಅವ್ರಿಗೆ ಹೆಂಗಿರ್ಬೇಕು ಜೀವನ ಅಂದ್ರೆ ಸುಲಿದ ಬಾಳೆ ಹಣ್ಣಿನ ತೆರದಿ ಅಂತ. ಆ ಥರ ಇರಕ್ಕೆ ಸಾಧ್ಯನಾ? ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಎಜುಕೇಶನ್ ಕೂಡ ಮಕ್ಕಳಿಗೆ ಕೊಡ್ತಾರೆ, ಎಜುಕೇಶನ್ ಅಷ್ಟೇ. ಮಗ್ಗಿ ಹೇಳಲ್ಲ ಮಕ್ಕಳು, ಆಮೇಲೆ ಲೆಕ್ಕ ಮಾಡುವಾಗ ಮಗ್ಗಿ ಹೇಳಲ್ಲ, ಹ್ಯಾಂಡ್ ರೈಟಿಂಗ್ ಬರೆಯಲ್ಲ, ಹ್ಯಾಂಡ್ ರೈಟಿಂಗು ಮಗ್ಗಿ, ಆಮೇಲೆ ಕಚಾಟ ತಾಪ, ಆ ಥರ ಸಂಸ್ಕೃತ ಕನ್ನಡ ಈ ಭಾಷೆ ಇಲ್ಲ. ನಾಲ್ಗೆ ಮೇಲೆ ಹರ್ಕೊಂಡು ಹೋಗುವಂಥ ಭಾಷೆಗಳು ಸುಲಭವಾಗಿರುತ್ತಲ್ಲ. ಎಲ್ಲ ಮಕ್ಕಳಿಗೆ ಬೆತ್ತದೇಟ್ ಕೊಡಬಾರ್ದು, ಪನಿಷ್ಮೆಂಟ್ ಕೊಡಬಾರ್ದು, ಸುಲಭವಾಗಿ ಹೇಳ್ಕೊಡ್ಬೇಕು, ಚಾಕ್ಲೇಟ್ ಕೊಟ್ಟು ಕಲಿಸ್ಬೇಕು. ಇದು ಕರುಣಾ ಲಹರಿ ಹರಿತಾ ಇದೆ ಈಗಿನ ಯುಗದಲ್ಲಿ. ಕರುಣಾ ಲಹರಿ ಅಂದರೆ ಸಮಾನತೆ ಅಂದರೆ ಬೇರೆನೇ ಅರ್ಥ ಬಂದ್ಬಿಟ್ಟಿದೆ. ಸಮಾನತೆ ಅಂದ್ರೆ ಏನು? ದೇವಸ್ಥಾನದ ಪಕ್ಕದಲ್ಲಿ ವೈನ್ ಶಾಪ್ ಇಡೋದು ಸಮಾನತೆ, ಅಥವಾ ಸೆಂಟ್ ಅಂಗಡಿ ಪಕ್ಕದಲ್ಲಿ ಒಂದು ಗೊಬ್ಬರದ ಅಂಗಡಿ ಇಡೋದು ಸಮಾನತೆ. ದಿನ ಸ್ನಾನ ಮಾಡೋನ್ಗೆ ಸ್ನಾನ ಮಾಡದೆ ಇರೋನ್ ಬಂದು ಸ್ನಾನ ಮಾಡಿಸೋದು ಸಮಾನತೆ. ಈ ತರ ಸಮಾನತೆ ಪ್ರಪಂಚದಲ್ಲಿ ಏನಾದ್ರೂ ಗೌರವಾಗಿ ಗಲಾಟೆ ನಡೀತಾ ಇದ್ದಾಗ ಸಮಾಧಾನವಾಗಿ ಇರೋದು, ಏನಾಗತ್ತೆ ನನ್ಗೇನು ಸಂಬಂಧ ಇಲ್ಲ ಅಂತ, ಇದು ಸಮಾನತೆ. ಕೆಲವರು ಮಾತಾಡುವಾಗ ಇರಲೆವೆಂಟ್ ಅವರು, ಅದಕ್ಕೆ ವಿತಂಡವಾದಕ್ಕೆ ಹೋಗಬಾರ್ದು. ಭಗವದ್ಗೀತೆ ಮಾಡಿದಾಗ ಮೌನ ಆಗಬೇಕು, ನಮ್ಮನ್ನು ನಾವು ನೋಡ್ಕೋಬೇಕು. ಅದು ಹೇಳ್ತಾರೆ, ರಾಮ ಸೀತೆನ ಕಾಡಿಗೆ ಕಳಿಸ್ದ, ಅದರಿಂದ ನಾವು ರಾಮನ ಪೂಜೆ ಮಾಡಲ್ಲ. ಕೃಷ್ಣನ್ಗೆ ಅಷ್ಟೊಂದು ಜನ ಹೆಂಡ್ತೀರು, ಅದಕ್ಕೆ ನಾವು ಕೃಷ್ಣನ್ ಪೂಜೆ ಮಾಡಲ್ಲ. ಇದು ಯಾರೋ ಫಾರಿನರ್ಸು ಏನು ಗೊತ್ತಿಲ್ಲದೆ ಇರೋರು ಮಾತಾಡಿದ್ರೆ ಅವ್ರನ್ನ ನಾಳೆ ಕನ್ವಿನ್ಸ್ ಮಾಡ್ಬೋದು, ಇವತ್ತು ಕನ್ವಿನ್ಸ್ ಆಗ್ತಾ ಇದ್ದಾರೆ. ಆದರೆ ನಮ್ಮ ಜನನೇ ಹೀಗೆ ಮಾತಾಡಿದ್ರೆ ನಮಗೆ ಅಂತಃಸತ್ವಕ್ಕೆ ಹೋದಾಗ ನಮಗೆ ಗೊತ್ತಾಗತ್ತೆ. ಇಲ್ಲದೆ ಇದ್ರೆ ಇವೆಲ್ಲ ಮನೋದೌರ್ಬಲ್ಯ, ಹೃದಯ ದೌರ್ಬಲ್ಯ, ಪೌರುಷ ಅಲ್ಲ. ಕೃಷ್ಣ ಮಾತಾಡೋ ಪೌರುಷ, ಧೀಶಕ್ತಿ, ಮೇಧಾವಿತನ, ಧೈರ್ಯ, ಇದು ಬೇರೆ. ಮುಂದುವರಿಸ್ತೀನಿ ನಾಳೆ.